ಅದು ಬೆಳಗಿನ ಜಾವದ ಮಂಜು ಹೊನ್ನಾಪುರದ ಗದ್ದೆಗಳ ಮೇಲೆ ಬಿಳಿ ಹೊದಕೆಯಂತೆ ಹರಡಿತ್ತು. ಹಕ್ಕಿಗಳ ಚಿಲಿಪಿಲಿ ನಡುವೆ ದೂರದ ಗುಡ್ಡದ ಮೇಲಿರುವ ಮಲ್ಲೇಶ್ವರ ದೇವಸ್ಥಾನದ ಗಂಟೆ ಸದ್ದು ಕೇಳಿಸ್ತಾ ಇತ್ತು. ಆ ಹಳ್ಳಿಯ ಪ್ರತಿ ಕಲ್ಲು ಮಣ್ಣಿಗೂ ಒಂದು ಘನತೆ ಇತ್ತು. ಅದಕ್ಕೆ ಕಾರಣ ಅಲ್ಲಿನ ಇಬ್ಬರು ಧ್ರುವ ತಾರೆಗಳು. ಹೌದು, ಊರಿನ ಹಳೆಯ ಅರಮನೆಯಂತಹ ಮನೆಯ ಮುಂದಿನ ಕಟ್ಟೆಯ ಮೇಲೆ ಶಿವಪ್ಪ ಕುಳಿತಿದ್ರು. ಹೆಗಲ ಮೇಲೆ ಬಿಳಿ ಪಂಚೆ, ಕೈಯಲ್ಲಿ ಒಂದು ಹಳೆಯ ಪುಸ್ತಕ, ಕಣ್ಣಿನಲ್ಲಿ ಇಡೀ ಲೋಕವನ್ನೇ ಅಳಿಯುವಂತಹ ತೀಕ್ಷ್ಣತೆ. ಅವರು ಕೇವಲ ಆ ಊರಿನ ಯಜಮಾನರಾಗಿರಲಿಲ್ಲ, ಆ ಊರಿನ ಧರ್ಮದರ್ಶಿಯಾಗಿದ್ರು. ಅಷ್ಟರಲ್ಲಿ ಯಾರೋ ಒಬ್ರು ಓಡಿ ಬಂದು, ಯಜಮಾನ್ರೆ, ಆ ಕೆರೆ ಹಳ್ಳದ ಹತ್ತಿರ ಸಾಹೇಬ್ರು ಬಂದಿದ್ದಾರೆ, ಮಣ್ಣು ಪರೀಕ್ಷೆ ಮಾಡ್ತಾರಂತೆ. ಆಗ ಶಿವಪ್ಪ ಅವರು ನಿಧಾನವಾಗಿ ಕನ್ನಡಕವನ್ನ ತೆಗೆದು ಶಾಂತವಾಗಿ ಎದ್ದು ನಿಂತರು. ಸಮಾಧಾನ ಮಾಡ್ಕೊ ಮಗನೇ, ಭೂಮಿಯ ತಾಯಿ ಮೇಲೆ ಯಾರೋ ಒಬ್ಬ ಮಣ್ಣು ಪರೀಕ್ಷೆ ಮಾಡಿದ ತಕ್ಷಣ ಅವಳ ಗುಣ ಬದಲಾಗಲ್ಲ, ನಡಿ ಹೋಗೋಣ. ಅವರ ಧ್ವನಿಯಲ್ಲಿ ಒಂದು ಅದ್ಭುತವಾದ ಸ್ಥಿರತೆ ಇತ್ತು. ಅವರು ನಡೀತಾ ಇದ್ರೆ ಹಿಂದೆ ಒಂದು ಸೈನ್ಯವೇ ಹೊರಟಿತ್ತು. ಇನ್ನು ಗದ್ದೆಯ ಬದಿಯಲ್ಲಿ ದೊಡ್ಡ ಜೀಪಿನ ಮೇಲೆ ಕಾಲಿಟ್ಟು ಗಾಂಭೀರ್ಯದಿಂದ ನಿಂತಿದ್ದರೆ ಕರಿಸಿದ್ದೇಗೌಡ. ಮೈ ಮೇಲೆ ದಪ್ಪ ಚಿನ್ನದ ಸರ, ಮುಖದಲ್ಲಿ ನಾನೇ ಈ ಮಣ್ಣಿನ ಗಂಡು ಅನ್ನುವ ಒಂದು ಗತ್ತಿತ್ತು. ಕೆರೆ ಹಳ್ಳದ ಬಳಿ ಬಂದಿದ್ದ ಎಂಜಿನಿಯರ್ಗಳು ಮಷಿನ್ ಇಳಿಸ್ತಾ ಇರುವುದನ್ನ ಕಂಡ ಗೌಡ್ರು ಗುಡುಗಿ ನಿಂತರು. ಲೇ, ಏನ್ ಮಾಡ್ತಿದ್ದೀರಾ ಅಲ್ಲಿ? ಇದು ನನ್ನ ಮಕ್ಕಳ ಆಟ ಆಡೋ ಜಾಗ, ದನ ಮೇಯೋ ಜಾಗ. ಇಲ್ಲಿ ನೀವು ಕಂಬ ಹೂತ್ರೆ ನಿಮ್ಮನ್ನ ಇಲ್ಲಿ ನಾನು ಹೂತಾಕ್ಬಿಡ್ತೀನಿ, ಹುಷಾರ್ ಅಂತ ಕರಿಸಿದ್ದೇಗೌಡರು ಗರ್ಜಿಸಿದ್ರು. ಎಂಜಿನಿಯರ್ ನಡುಗುತ್ತಾ, ಇದು ಸರ್ಕಾರಿ ಆರ್ಡರ್ ಗೌಡ್ರೆ ಅಂದಿದ್ದೆ ತಡ. ಗೌಡ್ರು ಕಿರುಚಾಡಲು ಶುರು ಮಾಡಿದ್ರು. ಸರ್ಕಾರ ಇರೋದು ನಮಗಾಗಿ, ನಾವು ಸರ್ಕಾರಕ್ಕಲ್ಲ. ಇಲ್ಲಿಂದ ಗಾಡಿ ತೆಗೆದ್ರೆ ಸರಿ, ಇಲ್ಲ ಅಂದ್ರೆ ಮಂಡ್ಯದ ಸ್ಟೈಲ್ನಲ್ಲಿ ಏನ್ ಅನ್ನೋದು ನಾನು ತೋರಿಸ್ಬೇಕಾಗುತ್ತೆ ಅಂತ ಹೇಳಿದ್ರು. ಅಷ್ಟರಲ್ಲಿ ಶಿವಪ್ಪ ಕೂಡ ಅಲ್ಲಿಗೆ ಬಂದ್ರು. ಇಬ್ಬರು ಊರಿನ ದಿಗ್ಗಜರು ಎದುರು ಬದುರು ನಿಂತರು. ಊರಿನ ಜನಕ್ಕೆ ಒಂದು ಕ್ಷಣ ಉಸಿರು ಬಿಗಿ ಹಿಡಿದಂತಾಯ್ತು. ನೋಡಿ ಶಿವಪ್ಪ, ಈ ಸಿಟಿ ಜನಕ್ಕೆ ನಮ್ಮ ಮಣ್ಣಿನ ವಾಸನೆ ಗೊತ್ತಿಲ್ಲ, ಇಲ್ಲಿ ಫ್ಯಾಕ್ಟ್ರಿ ಕಟ್ಟಿ ಹೋಗ್ತಾರಂತೆ. ಆಗ ಶಿವಪ್ಪ ಅವರು, ಗೌಡ್ರೆ, ನಿಮ್ ಸಿಟ್ಟು ನ್ಯಾಯವಾಗಿದೆ, ಆದ್ರೆ ಈ ಯುದ್ಧ ಲಾಠಿಯಲ್ಲಿ ಗೆಲ್ಲೋದಲ್ಲ, ಬುದ್ಧಿಯಲ್ಲಿ ಗೆಲ್ಲೋದು. ಇವರು ಹೊಗೆ ಬಿಡೋಕೆ ಬಂದ್ರೆ ನಾವು ಈ ಮಣ್ಣಿನಿಂದ ಕ್ರಾಂತಿಯನ್ನೇ ಮಾಡೋಣ ಅಂತ ಶಿವಪ್ಪ ಅವರು ಹೇಳಿದ್ರು. ಶಿವಪ್ಪರ ಆ ಒಂದು ಮಾತು ಕರಿಸಿದ್ದೇಗೌಡರ ಸಿಟ್ಟನ್ನ ಪ್ರೀತಿಯಾಗಿ ಬದಲಿಸಿತು. ಇನ್ನು ದೂರದಿಂದ ಇದನ್ನೆಲ್ಲ ಗಮನಿಸ್ತಾ ಇದ್ದ ಮಂತ್ರಿ ಆಪ್ತ ಸಹಾಯಕ ಫೋನಲ್ಲಿ ಪಿಸುಗುಡ್ತಾ ಇದ್ದ. ಸರ್, ಇಲ್ಲಿರೋ ಇಬ್ಬರು ಸಿಂಹಗಳು ಕದಲ್ತಾ ಇಲ್ಲ, ಇವರನ್ನ ಬಗ್ ಬಡಿಯೋದು ತುಂಬಾನೇ ಕಷ್ಟ ಅಂತ ಹೇಳ್ದ. ಆಗ ಶಿವಪ್ಪ ಮತ್ತು ಗೌಡರಿಗೆ ಈ ವಿಷಯ ಗೊತ್ತಿರಲಿಲ್ಲ. ಈ ಹೋರಾಟ ಕೇವಲ ಮಾತಿಗಷ್ಟೇ ಸೀಮಿತವಾಗಿಲ್ಲ ಅಂತ ಹಳ್ಳಿಯ ನೆಮ್ಮದಿಯನ್ನು ಕೆಡಿಸಲು ದೊಡ್ಡ ಚಕ್ರ ವ್ಯೂಹವೇ ಸಿದ್ಧವಾಗ್ತಾ ಇತ್ತು. ಆದರೆ ಆ ಚಕ್ರ ವ್ಯೂಹವನ್ನ ಮುರಿಯಲು ಇಬ್ಬರು ಯುವ ವೀರರು ಬರ್ತಿದ್ದಾರೆ ಎಂಬ ಸುಳಿವು ಆ ಮಂಜಿನ ಮುಂಜಾನೆಯಲ್ಲಿ ಯಾರಿಗೂ ಕೂಡ ತಿಳಿದಿರಲಿಲ್ಲ. ಸೂರ್ಯ ನೆತ್ತಿಯ ಮೇಲೆ ಬರ್ತಾ ಇದ್ದಂತೆ ಹೊನ್ನಾಪುರದ ಗದ್ದೆಗಳಲ್ಲಿ ಬಿಸಿಲು ಏರ್ತೊಡಗಿತ್ತು. ಅತ್ತ ಕಾರ್ಖಾನೆಯವರು ಕೆರೆ ಹಳ್ಳಕ್ಕೆ JCB ತರಲು ಸಿದ್ಧತೆಯನ್ನ ನಡೆಸ್ತಾ ಇದ್ರು. ಇತ್ತ ಹಳ್ಳಿಯ ಮಣ್ಣಿನ ರಸ್ತೆಯಲ್ಲಿ ಹಳೆಯ ಎಂಫೀಲ್ಡ್ ಬುಲೆಟ್ ಒಂದರ ಸದ್ದು ದೂರದಿಂದಲೇ ಕೇಳಿಸ್ತಾ ಇತ್ತು. ಧೂಳೆಬ್ಬಿಸ್ತಾ ಎಂಟ್ರಿ ಕೊಟ್ಟವನೇ ವಿಕ್ರಮ್. ಪಟ್ಟಣದಲ್ಲಿ ಕೃಷಿ ವಿಜ್ಞಾನ ಓದಿದ್ರು ಅವನ ಮನಸ್ಸು ಮಾತ್ರ ಯಾವತ್ತೂ ಈ ಮಣ್ಣಿನ ಮೇಲಿತ್ತು. ಶಿವಪ್ಪನ ಮನೆಯ ಮುಂದೆ ಬುಲೆಟ್ ನಿಲ್ಲಿಸಿ ಗೇಟ್ ದಾಟಿ ಬಂದ ವಿಕ್ರಮ್ಗೆ ಎದುರಾಗಿದ್ದು ಅವನ ಬಾಲ್ಯದ ಗೆಳೆಯ, ಹಳ್ಳಿಯ ಗಟ್ಟಿ ಮುಟ್ಟಾದ ಜಟ್ಟಿ ಧೀರು. ತನ್ನ ಎಂದಿನ ಸ್ಟೈಲ್ನಲ್ಲಿ ಆಭರಿಸಿದ. ಬಾ ವಿಕ್ರಮ್, ನೀನು ಬರಲೇಬೇಕು ಅಂತ ಕಾಯ್ತಾ ಇದ್ವಿ. ಈ ಊರನ್ನ ನುಂಗೋಕೆ ಹೊರಗಿನಿಂದ ಯಾರೋ ಬಂದಿದ್ದಾರೆ. ಆಗ ವಿಕ್ರಮ್ ನಗುತ್ತಾ ಧೀರುನ ತಬ್ಕೊಂಡು, ನಮ್ಮೂರು ಮಣ್ಣಿನ ಮೇಲೆ ಕೈ ಇಡೋ ಅಷ್ಟು ಧೈರ್ಯ ಯಾರಿಗಿದೆ ಧೀರು? ದೊಡ್ಡವರ ಆಶೀರ್ವಾದ ಇರೋ ತನಕ ನಾವ್ಯಾರು ಹೆದರಬೇಕಿಲ್ಲ ಅಂತ ಹೇಳ್ದ. ಅದೇ ಸಂಜೆ ಕಾರ್ಖಾನೆಯ ಗುಂಡಾಗಳು ಹಳ್ಳದ ದಡದಲ್ಲಿ ನಿಂತು ರೈತರನ್ನ ಬೆದರಿಸ್ತಾ ಇದ್ರು. ಧೀರು ತನ್ನ ಯುವಕರ ತಂಡದೊಂದಿಗೆ ಅಲ್ಲಿ ಹೋದ. ಮಾತು ಮಿತಿ ಮೀರಿದಾಗ ಧೀರು ಗರ್ಜಿಸಿದ, ಲೇ, ಈ ಮಣ್ಣಲ್ಲಿ ನಾವು ಕುಸ್ತಿ ಆಡೋದು ಗೊತ್ತು, ಇದೇ ಮಣ್ಣಲ್ಲಿ ನಿಮ್ಮನ್ನ ಹೂತು ಹಾಕೋದು ಗೊತ್ತು. ಒಬ್ಬ ಗುಂಡಾ ಧೀರುನ ಮೇಲೆ ಕೈ ಮಾಡಲು ಬಂದಾಗ ಗಾಳಿಯಲ್ಲಿ ಹಾರಿ ಬಂದ ವಿಕ್ರಮ್
ಅವನನ್ನ ಒದ್ದ ಪರಿ ಕಂಡ್ರೆ ಊರ ಜನರೇ ಬೆರಗಾದ್ರು. ಅಪ್ಪು ಮತ್ತು ಚಿರು ಇಬ್ಬರು ಸೇರಿ ಆ ಗುಂಡಾಗಳನ್ನ ಸದೆ ಬಡಿಯುವ ದೃಶ್ಯ ಆ ಹಳ್ಳಿಯ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ಸಾಹಸದಂತೆ. ಈ ವಿಷಯ ತಿಳಿದ ತಕ್ಷಣ ಶಿವಪ್ಪ ಮತ್ತು ಕರಿಸಿದ್ದೇಗೌಡ ಅಲ್ಲಿಗೆ ಬರ್ತಾರೆ. ಆವಾಗ ಕರಿಸಿದ್ದೇಗೌಡರು ಹೇಳ್ತಾರೆ ವಿಕ್ರಮ್ಗೆ ಮತ್ತು ಧೀರುಗೆ, ನೋಡಿ ಶಿವಪ್ಪ, ನಮ್ಮ ಕರುಗಳು ಈಗ ಹೋರಿಗಳಾಗಿವೆ, ಇವರಿರೋವರೆಗೂ ನಾವ್ಯಾಕೆ ಚಿಂತೆ ಮಾಡಬೇಕು ಅಂತ. ಅವಾಗ ಶಿವಪ್ಪ ಹೇಳ್ತಾರೆ, ವಿಕ್ರಮ್, ಈ ಹೋರಾಟ ಬರೀ ಕೈಯಿಂದ ಗೆಲ್ಲೋದಲ್ಲ, ನಿನಗೆ ತಿಳಿದಿರೋ ವಿದ್ಯೆ ಈ ಮಣ್ಣನ್ನು ಹೇಗೆ ಕಾಪಾಡುತ್ತೆ ಅಂತ ನೀನು ತೋರಿಸ್ಕೊಡ್ಬೇಕು ಅಂತ ಹೇಳ್ತಾರೆ. ಆ ರಾತ್ರಿ ಹೊನ್ನಾಪುರದ ಪಂಚಾಯಿತಿ ಕಟ್ಟೆಯ ಮೇಲೆ ಒಂದು ದೊಡ್ಡ ನಿರ್ಧಾರವಾಗುತ್ತೆ. ಹಿರಿಯರ ಅನುಭವ ಮತ್ತು ಈ ಇಬ್ಬರು ಯುವಕರ ಶಕ್ತಿ ಒಂದಾಗಿ ಆ ಕರಾಳ ಸಂಚಿನ ವಿರುದ್ಧ ಚಕ್ರ ವ್ಯೂಹವೊಂದನ್ನ ರಚಿಸಲು ಸಿದ್ಧರಾದ್ರು. ಆದ್ರೆ ವಿಲನ್ಗಳು ಕೇವಲ ಗುಂಡಾಗಳನ್ನ ಮಾತ್ರವಲ್ಲ, ಇಡೀ ವ್ಯವಸ್ಥೆಯನ್ನ ಹಳ್ಳಿಯ ವಿರುದ್ಧ ತಿರುಗಿಸಲು ಹೊಂಚು ಹಾಕ್ತಾ ಇತ್ತು. ಹೊನ್ನಾಪುರದ ಮೇಲೆ ಕಾರ್ಖಾನೆಯ ಕರಿನೆರಳು ದಟ್ಟವಾಗಿ ಆವರಿಸ್ತಾ ಇತ್ತು. ಮಂತ್ರಿಯ ಬೆಂಬಲವಿದ್ದ ಆ ಉದ್ಯಮಿ ಸುಮ್ಮನೆ ಕೂರುವವನಾಗಿರ್ಲಿಲ್ಲ ಅಂತ ಶಿವಪ್ಪನಿಗೆ ಅರಿವಾಗಿತ್ತು. ಒಂದು ರಾತ್ರಿ ಹಳ್ಳಿಯ ಇಡೀ ವಿದ್ಯುತ್ ಸಂಪರ್ಕ ಕಡಿತವಾಯಿತು. ಕತ್ತಲಲ್ಲಿ ಹೊಂಚು ಹಾಕಿದ್ದ ಗುಂಡಾಗಳು ಹಳ್ಳಿಯ ಮುಖ್ಯ ಕೆರೆಯ ಏರಿಯನ್ನ ಒಡೆಯಲು ಸ್ಫೋಟಕಗಳೊಂದಿಗೆ ಬಂದಿದ್ರು. ಕೆರೆಯ ಏರಿಯಾ ಬಳಿ ಸಂಚು ನಡೀತಾ ಇದೆ ಅಂತ ಸುಳಿವು ಸಿಕ್ಕಿದೆ ತಡ ಧೀರು ಮತ್ತು ವಿಕ್ರಮ್ ಅಲ್ಲಿಗೆ ಮಿಂಚಿನ ವೇಗದಲ್ಲಿ ಹೋಗಿದ್ರು. ಲೇ, ಕತ್ತಲಲ್ಲಿ ಕಳ್ಳರ ತರ ಬಂದಿದ್ದೀರಾ ಅಂದ್ರೆ ನಿಮ್ಮ ಉದ್ದೇಶ ಏನು ಅಂತ ಗೊತ್ತಾಗ್ತಾ ಇದೆ ಅಂತ ಧೀರು ತೊಡೆ ತಟ್ಟಿ ನಿಂತ. ಸುಮಾರು 50 ಜನರಿದ್ದ ಆ ಗುಂಡ ಸೈನ್ಯದ ಇವರಿಬ್ಬರ ಮೇಲೆ ದಾಳಿ ಮಾಡಿತು. ಆಗ ಶುರುವಾಗಿದ್ದೆ ನೋಡಿ ಅಸಲಿ ಆಟ. ವಿಕ್ರಮ್ ತನ್ನ ವೇಗ ಮತ್ತು ಜಿಮ್ನಾಸ್ಟಿಕ್ ಶೈಲಿಯ ಹೊಡೆತಗಳಿಂದ ಒಬ್ಬೊಬ್ಬರನ್ನೇ ನೆಲಕ್ಕೆ ಅಪ್ಪಳಿಸಿದ್ದ. ಧೀರು ತನ್ನ ಭೀಮ ಬಲದಿಂದ ಬರುವವರನ್ನ ಎತ್ತಿ ಬಿಸಾಡ್ತಾ ಇದ್ದ. ಇಬ್ಬರು ಬೆನ್ನಿಗೆ ಬೆನ್ನಾಗಿ ನಿಂತು ಹೊಡಿತಾ ಇದ್ರೆ ಅದು ಹಳ್ಳಿಯ ಮಣ್ಣನ್ನ ಕಾಪಾಡುವ ವೀರಪುತ್ರರ ಹೋರಾಟದಂತೆ ಕಾಣ್ತಾ ಇತ್ತು. ಇನ್ನು ವಿಷಯ ತಿಳಿದ ತಕ್ಷಣ ಜೀಪ್ನಲ್ಲಿ ಎಂಟ್ರಿ ಕೊಟ್ಟಿದ್ದೆ ಕರಿಸಿದ್ದೇಗೌಡರು. ಕೈಯಲ್ಲಿ ಕೆತ್ತಿದ್ದ ಬೆತ್ತ ಹಿಡಿದು ಜೀಪಿನಿಂದ ಇಳಿದ ಗೌಡ್ರು ಅಳ್ತಾ ಇದ್ದ ರೈತರನ್ನ ನೋಡಿ ಕೆರಳಿದ್ರು. ಅತ್ತ ಮಂತ್ರಿ ಫೋನ್ ಮಾಡಿ, ಗೌಡ್ರೆ ಸ್ವಲ್ಪ ಸುಮ್ಮನಿದ್ರೆ ನಿಮ್ಗೆ ಬೇಕಾದಷ್ಟು ದುಡ್ಡು ಕೊಡ್ತೀನಿ ಅಂದಿದ್ದೆ ತಡ ಗೌಡ್ರು ಕಿರುಚಾಡಿದ್ರು. ಲೇ, ಈ ಕರಿಸಿದ್ದೇಗೌಡ ಕಾಸಿಗೆ ಬಾಗಿ ಹಲ್ಲು ಉದುರಿಸಿಕೊಳ್ಳೋನಲ್ಲ. ಈ ಹಳ್ಳಿ ಜನ ನನ್ನ ಮಕ್ಕಳಿದ್ದಂತೆ. ನನ್ನ ಮಕ್ಕಳ ಹೊಟ್ಟೆ ಮೇಲೆ ಹೊಡೆಯೋಕೆ ಬಂದ್ರೆ ಮಂತ್ರಿನೂ ಅಷ್ಟೇ, ಆ ಯಮನೂ ಅಷ್ಟೇ, ಎಲ್ಲರನ್ನ ಸಾಲಾಗಿ ನಿಲ್ಲಿಸಿ ಹೊಡೆದು ಬಿಡ್ತೀನಿ ಅಂತ ಹೇಳಿದ್ರು. ಗೌಡ್ರ ಈ ಮಾಸ್ ಡೈಲಾಗ್ ಕೇಳಿ ಅಲ್ಲಿದ್ದ ಗುಂಡಾಗಳ ಎದೆಯಲ್ಲಿ ನಡುಕ ಶುರುವಾಯಿತು. ಇನ್ನು ಗಲಭೆ ದೊಡ್ಡದಾಗ್ತಾ ಇದ್ದಂತೆ ಪೊಲೀಸರು ಕೂಡ ಅಲ್ಲಿಗೆ ಬಂದ್ರು. ವಿಲನ್ಗಳು ರೈತರ ಮೇಲೆ ಸುಳ್ಳು ಕೇಸ್ ಹಾಕಲು ಪ್ಲಾನ್ ಮಾಡಿದ್ರು. ಆಗ ಅಲ್ಲಿಗೆ ಬಂದಿದ್ದು ಶಿವಪ್ಪ ಅವರು. ಅತ್ಯಂತ ಶಾಂತವಾಗಿ ಒಂದು ಫೈಲ್ ಹೊರತೆಗೆದ್ರು. ವಿಕ್ರಮ್ ತನ್ನ ಬುದ್ಧಿವಂತಿಕೆಯಿಂದ ಸಂಗ್ರಹಿಸಿದ ಕಾರ್ಖಾನೆಯ ಅಕ್ರಮ ದಾಖಲೆಗಳು ಅದರಾಗಿದ್ವು. ಶಿವಪ್ಪ ಅಧಿಕಾರಿಗಳ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ್ರು, ಕಾನೂನು ಕಣ್ಣಿಗೆ ಬಟ್ಟೆ ಕಟ್ಟಿರಬಹುದು, ಆದರೆ ಈ ಹಳ್ಳಿಯ ಮಣ್ಣಿಗೆ ಜೀವ ಇದೆ. ಈ ದಾಖಲೆಗಳನ್ನ ನೋಡಿ, ಇಲ್ಲಿ ಕಾರ್ಖಾನೆ ಕಟ್ಟಲು ಯಾವುದೇ ಪರವಾನಗಿ ಇಲ್ಲ. ಅಧಿಕಾರ ಇದೆ ಅಂತ ಅನ್ಯಾಯ ಮಾಡಿದ್ರೆ ಅದು ನಿಮಗೆ ಉರುಳಾಗುತ್ತೆ ವಿನಃ ನಮಗಲ್ಲ. ಶಿವಪ್ಪರ ಆ ಗಂಭೀರವಾದ ಮಾತು ಮತ್ತು ವ್ಯಕ್ತಿತ್ವಕ್ಕೆ ಮಣಿದ ಅಧಿಕಾರಿಗಳು ಹಿಂದೆ ಸರಿಯಲು ಬೇಕಾಯಿತು. ಇನ್ನು ಕೆರೆ ಏರಿ ಉಳಿಯಿತು ಹಾಗೂ ಹಳ್ಳಿಯ ಮರ್ಯಾದೆ ಕೂಡ ಉಳಿಯಿತು. ಕೊನೆಗೆ ಶಿವಪ್ಪ ಕರಿಸಿದ್ದೇಗೌಡ, ವಿಕ್ರಮ್ ಮತ್ತು ಧೀರು ನಾಲ್ವರು ಕೆರೆಯ ದಡದಲ್ಲಿ ಸಾಲಾಗಿ ನಿಂತರು. ಗೌಡ್ರು ವಿಕ್ರಮ್ ಮತ್ತು ಧೀರನ್ನ ತಪ್ಪಿಕೊಂಡು, ನೋಡಿದ್ಯಾ ಶಿವಪ್ಪ, ನಮ್ಮೂರ ಸಿಂಹಗಳು ಬೇಟೆ ಆಡೋದನ್ನ ಅಂತ ನಗುತ್ತಾ ಕೇಳಿದ್ರು. ಶಿವಪ್ಪ ಮುಗುಳ್ನಕ್ಕು, ಹೌದು ಗೌಡ್ರೆ, ಅನುಭವ ಮತ್ತು ಯೌವನ ಒಂದಾದ್ರೆ ಜಗತ್ತನ್ನೇ ಗೆಲ್ಲಬಹುದು ಅನ್ನೋದಕ್ಕೆ ನಮ್ಮೂರೇ ಸಾಕ್ಷಿ ಅಂತ ಹೇಳಿದ್ರು. ಹೊನ್ನಾಪುರದ ಜನತೆ ಜಯಘೋಷ ಹಾಕ್ತಾ ಇದ್ರೆ ಸೂರ್ಯ ತನ್ನ ಕೆಂಬಣ್ಣದ ಕಿರಣಗಳನ್ನ ಹಳ್ಳಿಯ ಮೇಲೆ ಚೆಲ್ತಾ ಇದ್ದ. ಆ ಮಣ್ಣಿನ ಮಹಾರಾಜರು ಅಂದು ಗೆದ್ದಿದ್ರು.